ವಿವೋ Y50 ತಗೊಂಡು 50 ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಅಂತ ತಿಕ್ಕಿ ಹಿಡಿಯುತ್ತೆ. ಅವ್ರು ಹೆಂಗ್ ಥಿಂಕ್ ಮಾಡ್ತಾರೆ ಅಂದ್ರೆ, ಇವಾಗ ಇವಳಿಗೆ ಏನೋ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದಾಳೆ ವಿಡಿಯೋ ಮಾಡಕ್ಕೆ, ಕ್ಲಾರಿಟಿ ಇಲ್ಲ ಪಾಪ ಅವಳಿಗೆ, ಫೋನ್ ಬೇಕೇನೋ ಅಂತ ನಾನ್ ಥಿಂಕ್ ಮಾಡಿರ್ತೀನೋ ಇಲ್ವೋ, ಅವ್ರು ಅಷ್ಟೆಲ್ಲ ಥಿಂಕ್ ಮಾಡಿ ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ ಆಫ್ ಮಾಡು. ಟನ್ ಟಡಾನ್. ಹಾಯ್, ವೆಲ್ಕಮ್ ಬ್ಯಾಕ್ ಟು ದಿ ವ್ಲಾಗ್ ಆಫ್ ಮನ ಯೂಟ್ಯೂಬ್ ಚಾನಲ್. ನಾನಿವತ್ತು ಹೊಸ ಫೋನ್ ತಗೊಳ್ಳೋಣ ಅಂತ ಹೋಗ್ತಿದ್ದೀನಿ. ಯಾವ ಅಂಗಡಿಲಿ ತಗೋತೀನಿ, ಯಾವ ಫೋನ್ ತಗೋತೀನಿ ಅಂತ ನಿಮಗೂ ಕೂಡ ತೋರಿಸ್ತೀನಿ. ಸೊ ಲೆಟ್ಸ್ ಗೋ. ಇದು ನಮ್ಮ ಹಾಸನ್ ಡಿಸ್ಟಿಕ್ ಕೋರ್ಟು. ನೈಟ್ ಟೈಮಲ್ಲಿ ಈ ತರ ಕಾಣಿಸುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಇಲ್ಲೆಲ್ಲ ಫುಲ್ ಡಿಸ್ಟರ್ಬೆನ್ಸ್ ಟ್ರಾಫಿಕ್ ಇಂದ, ಅದಕ್ಕೆ ವಾಯ್ಸ್ ಓವರ್ ಕೊಟ್ಟಿದ್ದೀನಿ ಇದಕ್ಕೆಲ್ಲ. ಇವಾಗ ಫೋನ್ ತಗೊಳಕ್ಕೆ ನಾನು ಆಹಾ ಕಮ್ಯುನಿಕೇಶನ್ಗೆ ಫೋನ್ ತಗೊಳಕ್ ಬಂದಿದ್ದೀನಿ. ಇವಾಗ ಒಳಗೆ ಹೋಗ್ತಿದ್ದೀನಿ, ನೋಡೋಣ ಯಾವ ಫೋನ್ ಚೆನ್ನಾಗಿದೆ ಅಂತ. ಈ ಫೋನ್ ಬಗ್ಗೆ ಎಲ್ಲ ನನ್ಗೆ ಅಷ್ಟೊಂದೇನು ನಾಲೆಡ್ಜ್ ಇಲ್ಲ. ಸೊ ಅದಕ್ಕೆ ನಾನು ನಮ್ಮ ಅಣ್ಣಂಗೆ ಕಾಲ್ ಮಾಡಿದ್ದೆ, ಯಾವ ಫೋನ್ ತಗೊಳ್ಳಿ, ಯಾವ ತಗೊಂಡ್ರೆ ಚೆನ್ನಾಗಿರುತ್ತೆ ಅಂತ. ಅವರು ಕೂಡ ಯೂಟ್ಯೂಬ್ ಅಲ್ಲೆಲ್ಲ ಸರ್ಚ್ ಮಾಡಿ ಯಾವ್ದು ಫೋನ್ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ನನಗೆ ಈ ಫೋನ್ ನ ಸಜೆಸ್ಟ್ ಮಾಡಿದ್ರು. ಅದಕ್ಕೆ ನಾನು ಅವ್ರು ಯಾವ್ದು ಹೇಳಿದ್ರು ಅದೇ ಫೋನ್ ತಗೊಂಡೆ. ಈಗಷ್ಟೇ ಫೋನ್ ತಗೊಂಡ್ ಮನೆಗೆ ಬಂದೆ. ನಾನ್ ಫೋನ್ ತಗೊಂಡಿರೋದು ವಿವೋ 50E. ಇದು ಪ್ರೈಸ್ ಬಂದ್ಬಿಟ್ಟು 31,000. ಇದ್ರಲ್ಲಿ 2 ಕಲರ್ಸ್ ಇತ್ತು, ಪರ್ಲ್ ವೈಟ್ ಮತ್ತೆ ಬ್ಲೂ ಇತ್ತು. ನನ್ನ ಹತ್ರ ಆಲ್ರೆಡಿ ಬ್ಲೂನೇ ಯೂಸ್ ಮಾಡ್ತಿದ್ದಿದ್ದು, ನಂದು ಹಳೆ ಫೋನು. ಅದಕ್ಕೆ ನಾನು ಪರ್ಲ್ ವೈಟ್ ತಗೊಂಡೆ. ಮತ್ತೆ ನಂದು ಯಾಕೆ ಫೋನ್ ಈಗ ತಗೊಂಡೆ ಅಂತ ಅಂದ್ರೆ, ನಾನು ಆಲ್ರೆಡಿ ವಿವೋ Y50 ತಗೊಂಡು 50 ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಅಂತ ತಿಕ್ಕಿ ಹಿಡಿಯುತ್ತೆ. 5 ಇಯರ್ಸ್ ಆಗಿತ್ತು. ಸಾರಿ ಓಕೆ, 5 ಇಯರ್ಸ್ ಆಗಿತ್ತು. ಮತ್ತೆ ಅದ್ರದ್ದು ಇದು ಏನದು ಏನಂತಾರೆ, ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ ಆಫ್ ಮಾಡು. ಅದು ಟೆಂಪರ್ ಗ್ಲಾಸ್ ಎಲ್ಲ ಹೋಗ್ಬಿಟ್ಟಿತ್ತು. I don't understand. ಇದು ಒಂಥರ ಲೈನ್ಸ್ ಎಲ್ಲ ಬಂದ್ಬಿಟ್ಟಿತ್ತು. ಮತ್ತೆ ಕ್ಯಾಮ್ರಾ ಕ್ಲಾರಿಟಿ ಚೆನ್ನಾಗಿರ್ಲಿಲ್ಲ. ಈಗ ಮೇನ್ ಏನಂದ್ರೆ, ನನಗೆ ಫೋನು ಚೆನ್ನಾಗಿ ವಿಡಿಯೋ ಮಾಡ್ಬೇಕಿತ್ತು. ಯಾಕಂದ್ರೆ ಯೂಟ್ಯೂಬ್ ಚಾನಲ್ ಬೇರೆ ಲಾಂಚ್ ಮಾಡ್ಬಿಟ್ಟಿದ್ದೀನಿ. ಅದಕ್ಕೆ ಅಪ್ಲೋಡ್ ಮಾಡಕ್ಕೆ ವಿಡಿಯೋ ಕ್ಲಾರಿಟಿ ಎಲ್ಲ ಚೆನ್ನಾಗಿರ್ಬೇಕಿತ್ತು. ಅದಕ್ಕೋಸ್ಕರ ಫೋನ್ ತಗೊಂಡೆ. ಇವಾಗ ಫೋನ್ ತೋರಿಸ್ತೀನಿ. ಟನ್ ಟಡಾನ್, ಟನ್ ಟಡಾನ್. ಇದೆ ಫೋನು. ಇದು ವಿತ್ ಪ್ಯಾನಲ್ ಹೀಗೆ ಕಾಣಿಸುತ್ತೆ. ನೋಡಿ, ಚೆನ್ನಾಗಿದೆ ಅಲ್ಲ, ಪರ್ಲ್ ವೈಟ್ ಕಲರು. ಬ್ಲೂನು ಚೆನ್ನಾಗಿತ್ತು, ಬಟ್ ನನ್ಗೇನೋ ಈ ಕಲರ್ ತುಂಬಾ ಇಷ್ಟ ಆಯ್ತು, ಅದಕ್ಕೆ ಇದು ತಗೊಂಡೆ. ಮತ್ತೆ ಇದ್ರ ಜೊತೆಗೆ 1-2-3 ಗಿಫ್ಟ್ ಕೂಡ ಕೊಟ್ಟಿದ್ದಾರೆ, ಅದು ತೋರಿಸ್ಬಿಡ್ತೀನಿ. ಈ ಸ್ಟ್ಯಾಂಡ್ ಕೂಡ ಗಿಫ್ಟ್ ಕೊಟ್ಟಿದ್ದವರು. ಇದಕ್ಕೆ ಹಿಂಗ್ ಇಟ್ಕೋಬಹುದು. ಮೇನ್ ಖುಷಿ ಏನಂದ್ರೆ, ಫೋನ್ ತಗೊಂಡಿದ್ದಕ್ಕಿಂತ ಈ ಗಿಫ್ಟ್ಗಳು ಕೊಟ್ರಲ್ಲ, ಅದೇ ಒಂದ್ ದೊಡ್ಡ ಖುಷಿ. ಇದೊಂದು ಗಿಫ್ಟು. ಮತ್ತೆ ಇದು ಏನು, ಚಾರ್ಜರ್ ಪ್ರೊಟೆಕ್ಟರ್, ಇದೊಂದು ಕೊಟ್ಟಿದ್ದಾರೆ. ನಮ್ಮ ಮನೇಲಿ ಇತ್ತು ಅಂದ್ರು ಬಿಟ್ಟಿಯಾಗಿ ಕೊಡ್ತಾರಲ್ಲ ಅಂತ ಇಸ್ಕೊಂಡ್ ಬಂದೆ. ಯಾರೋ ನಮ್ಮ ಸಂಘದ ಕಾರ್ಯಕರ್ತನೇ ಇರಬೇಕು. ಇನ್ನೊಂದು ಇಯರ್ ಪಾಡ್ಸ್ ಕೊಟ್ಟಿದ್ದಾರೆ. ಇದು ನೇಮು H15 ಅಂತ ಇದೆ. ಟ್ರೂ ವೈರ್ಲೆಸ್ ಹೆಡ್ಫೋನ್ಸ್. ಇದು ಆಕ್ಚುಲಿ ತುಂಬಾ ಚೆನ್ನಾಗಿದೆ, ತೋರಿಸ್ತೀನಿ. ನೋಡಿ, ಇದ್ರಲ್ಲಿ ಲೈಟು ಬರುತ್ತೆ. ಚೆನ್ನಾಗಿದೆ ಅಲ್ಲ, ಇದೇ ನನಗೆ ತುಂಬಾ ಇಷ್ಟ ಆಗಿದ್ದು. ಫೋನು ಇಷ್ಟ ಆಯ್ತು. ಒಂದೇ ನಿಮ್ಮೆಲ್ಲರ ಹತ್ರ ಶೇರ್ ಮಾಡ್ಬೇಕು ಅಂತ ಅನ್ಕೊಂಡ್ರೆ, ಇವಾಗ ನಾನು ಏನಂದ್ರೆ, ನನ್ನ ಫೋನಲ್ಲಿ ಕ್ಲಾರಿಟಿ ಇರ್ಲಿಲ್ಲ. ನಾನು ಲಾಸ್ಟ್ ವಿಡಿಯೋ ಕೂಡ ನನ್ನ ತಂಗಿ ಫೋನಲ್ಲೇ ವಿಡಿಯೋ ಮಾಡಿದ್ದು. ಇವತ್ತು ಅದಕ್ಕೆ ನನ್ನ ಅಪ್ಪಾಜಿಗೆ ನಿಮ್ ಫೋನ್ ಕೊಡಿ, 3 hours ಕೊಟ್ಬಿಟ್ಟು ಹೋಗಿ, ಅವ್ರ ಕೆಲ್ಸಕ್ಕೆ ಹೋಗ್ಬೇಕಿತ್ತು, 3 hours ಕೊಟ್ಬಿಟ್ಟು ಹೋಗಿ, ನಾನು ಅದ್ರಲ್ಲಿ ವಿಡಿಯೋ ಮಾಡ್ಕೋತೀನಿ
ಅಂತ ಹೇಳ್ತಿದ್ದೆ. ಬಟ್ ಅವ್ರಿಗೆ ತುಂಬಾ ಕಾಲ್ಸ್ ಎಲ್ಲ ಬರ್ತಿರುತ್ತೆ, ಅದಕ್ಕೆ ಅವ್ರು ಇಲ್ಲ ಕೊಡಲ್ಲ ಅಂತ ಅಂದ್ರು. ನಾನು ಅದಕ್ಕೆ ಸುಮ್ನಾದೆ. ಬಟ್ ನನ್ನ ತಂಗಿ ಹೇಳಿದ್ಲು ಹೊಸ ಫೋನ್ ಕೊಡ್ಸ್ಬಿಡು, ಹೆಂಗೋ ಹಳೆ ಫೋನ್ ಆಗಿದ್ಯಲ್ಲ ಅಂತ. ನಾನು ಏನ್ ಬೇಡ ಫೋನು ಅಂತ ಸುಮ್ನೆ ಆಗ್ಬಿಟ್ಟಿದ್ದೆ. ಬಟ್ ಅವ್ರು ಹೆಂಗ್ ಥಿಂಕ್ ಮಾಡ್ತಾರೆ ಅಂದ್ರೆ, ಇವಾಗ ಇವಳಿಗೆ ಏನೋ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದಾಳೆ, ವಿಡಿಯೋ ಮಾಡಕ್ಕೆ ಕ್ಲಾರಿಟಿ ಇಲ್ಲ ಪಾಪ ಅವಳಿಗೆ, ಫೋನ್ ಬೇಕೇನೋ ಅಂತ ನಾನ್ ಥಿಂಕ್ ಮಾಡಿರ್ತೀನೋ ಇಲ್ವೋ, ಅವ್ರು ಅಷ್ಟೆಲ್ಲ ಥಿಂಕ್ ಮಾಡಿ ಈಗ ಅವಳು ಕೊಡ್ಸಿಲ್ಲ ಅಂದ್ರೆ ಏನಾದ್ರು ಬೇಜಾರ್ ಮಾಡ್ಕೋತಾಳೆ ಏನೋ ಅಂತ ಅನ್ಕೊಂಡು ಅವರೇ ಬಂದು ಸರಿ ಬಾ ಫೋನ್ ತಗೊಳ್ಳೋಣ ಅಂತ ಕರ್ಕೊಂಡೋಗಿ ಒಳ್ಳೆ ಫೋನ್ ಕೊಡ್ಸಿದ್ರು. ಇದಕ್ಕಿಂತ ಜಾಸ್ತಿ ತಗೊಂಡಿದ್ರು, ಜಾಸ್ತಿ ಕಾಸ್ಟ್ಲಿ ತಗೊಂಡಿದ್ರು ಕೊಡಿಸ್ತಿದ್ರು. ನನ್ಗೆ ಇದೇ ಇಷ್ಟ ಆಯ್ತು, ಅದಕ್ಕೆ ಇದು ಕೊಡ್ಸಿದ್ರು. ಯಾವಾಗ್ಲೂ ಅಷ್ಟೇ, ನಾವ್ ಇವಾಗ ಏನಾದ್ರು ಒಂದ್ ಕೇಳಿದೀವಿ ಅಂದ್ರೆ ಫಸ್ಟ್ ಟೈಮ್ ಬೇಡ ಅಂತ ಅಂತಾರೆ. ಬಟ್ ನೆಕ್ಸ್ಟ್ ಮಿನಿಟ್ ಅವ್ರಿಗೆ ಅನ್ಸುತ್ತೆ ನಾನ್ ಬೇಡ ಅಂದಿ ಅವ್ರಿಗೆ ಏನಾದ್ರು ಬೇಜಾರಾಯ್ತೇನೋ, ಬೇಜಾರ್ ಮಾಡ್ಕೊಂಡ್ರೇನೋ ಅಂತ ಅನ್ಬಿಟ್ಟು ಅವರೇ ಬಂದು ಕರ್ಕೊಂಡೋಗಿ ಎಲ್ಲ ಕೊಡಿಸ್ತಾರೆ. ಅವ್ರು ಹಿಂಗೆ ಮೇ ಬಿ ಕೊಡ್ಸೋದ್ರಿಂದ ನಾವು ಜಾಸ್ತಿ ಕೇಳ್ತಿದೀವೇನೋ ಅಂತ ಒಂದೊಂದ್ಸಲಿ ಫೀಲ್ ಆಗ್ಬಿಡುತ್ತೆ, ಕೇಳ್ಬಾರ್ದೇನೋ ಅಂತ. ಬಟ್ ಯಾವತ್ತೂ ಇಲ್ಲ ಅಂದಿಲ್ಲ. ಇಲ್ಲ ಅಂದ್ರೂ ನೆಕ್ಸ್ಟ್ ಮಿನಿಟ್ ಸರಿ ನಡೀರಿ ಹೋಗೋಣ ಕೊಡ್ಸೋಣ ಅಂತ ಅಂತಾರೆ. ಆಲ್ಮೋಸ್ಟ್ ನಿಮ್ಮೆಲ್ಲರ ಮನೇಲೂ ನಿಮ್ಮೆಲ್ಲ ಅಪ್ಪ ಅಮ್ಮಂದಿರು ಹಿಂಗೆ ಇರ್ತಾರೆ. ನಮ್ಮ ಮನೇಲಂತೂ ಹಿಂಗೇನೆ ನಮ್ಮ ಅಪ್ಪಾಜಿ. ಇದಿಷ್ಟು ಇವತ್ತಿನ ವ್ಲಾಗ್ ಆಗಿತ್ತು. ವ್ಲಾಗ್ ತುಂಬಾ ಚಿಕ್ಕದಿದೆ ಬಟ್ ಚೆನ್ನಾಗಿದೆ ಅಂತ ಅನ್ಕೋತೀನಿ. ಏನಾದ್ರೂ ಇಂಪ್ರೂವ್ಮೆಂಟ್ಸ್ ಇದ್ರೆ ಕಮೆಂಟ್ ಮಾಡಿ, ಮತ್ತೆ ವಿಡಿಯೋ ಚೆನ್ನಾಗಿದ್ರು ಕೂಡ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.